ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದೊಂದು ಛೋಟಾ ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೆಯವರ ಹುಟ್ಟುಹಬ್ಬ. ಸೊ 12 ಗಂಟೆಗೆ ನಾವು ಕೇಕ್ ಕಟ್ ಮಾಡಿದ್ವಿ ಅವ್ರಿಗೋಸ್ಕರ. ಹಾಗಿದ್ರೆ ಬನ್ನಿ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್ 12 ಗಂಟೆಲಿ ಅಂತ ತೋರಿಸ್ತೀನಿ. ಸುಮ್ಮನೆ ಸಿಂಪಲಾಗಿ ಮಾಡಿದ್ದು ಮಕ್ಳಿಗೋಸ್ಕರ. ನಮ್ಮ ಮನೆಯವ್ರಿಗೆ ಈ ಕೇಕ್ ಕಟ್ಟಿಂಗ್ ಅಂದರೆ ಎಲ್ಲ ತುಂಬ ಕಷ್ಟ, ಹಿಂಸೆ ಪಡ್ತಾರೆ ಅಂತಲೇ ಹೇಳ್ಬೋದು. ಕೇಕ್ ಕಟ್ ಮಾಡೋದು, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದೆಲ್ಲ ಅವ್ರಿಗೆ ಇಷ್ಟನೇ ಇಲ್ಲ. ಆದರೂ ಮಕ್ಳಿಗೋಸ್ಕರ ಹ್ಯಾಪಿ ಬರ್ತ್ಡೇ ರಾಗು. ಚಿಕ್ಕು ಹ್ಯಾಪಿ ಬರ್ಡೇ ಹೇಳು. ಅಯ್ಯೋ ನೀನು ಚಿನ್ನು ಜ್ಞಾನದಲ್ಲೇ ಅವನೇ. ಪಪ್ಪ ಹ್ಯಾಪಿ ಬರ್ಡೇ ಏನು. Wow! Super! Chiku, happy birthday! Thank you, Chiku. Thank you. Thank you, then. Thank you, Ulas. ಸೊ ನೋಡಿ, ಇದಾಗಿತ್ತು ನಾನು ಬುಕ್ ಮಾಡಿದಂತಹ ಕೇಕು. ಅವ್ರಿಗೋಸ್ಕರ ಹ್ಯಾಪಿ ಬರ್ತ್ಡೇ ರಾಗು ಅಂತ. ಅವರು ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ಚೀಕು ಅಂತೂ ಫುಲ್ಲು ಖುಷಿ ಅಂದರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾಯಿದ್ದೆ ಅವನು ಕ್ಲಾಪ್ಸ್ ಮಾಡೋದು. ಏನಿದು ಬ್ಯಾಕ್ ಟು ಬ್ಯಾಕ್ ಬರ್ತಡೆ ಅಂತ ಅಂದ್ಕೊಂಡಿರ್ತಾನೆ ಪಾಪ ಅವನು. ಫಸ್ಟ್ ಅವರ ಅಣ್ಣಂಗೆ ತೀರಿಸ್ಬಿಟ್ರು ಹೊತ್ತಾಬಿಟ್ಟು ಅಂದ್ಕೊಳ್ತಿದ್ದಾನೆ. ಎಷ್ಟು ನಕ್ಕಿದೀವಿ ಅಂದರೆ ಅಷ್ಟು ನಕ್ಕಿದೀವಿ ಪಾಪ ಅಂತ. ಬಟ್ ಆದ್ರೂ ಪಾಪಜ್ಜಿ ಮಕ್ಕಳು ಅಂದರೆ ಅಷ್ಟೇ ಅಲ್ವಾ, ಎಲ್ಲರೂ ಆಸೆ ಪಡೋದೇನೆ. ಸೊ ಇದಾಗಿತ್ತು ನಿನ್ನೆ. ನಾವು 12 ಗಂಟೆ ರಾತ್ರಿ ಇದು ಸೆಲೆಬ್ರೇಷನ್ನು. ಸೊ ಇವತ್ತೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸದ್ಯಕ್ಕೆ. ಸೊ ನೋಡಿ, ಕೇಕೆಲ್ಲ ತಿನ್ನಿಸ್ಕೊಂಡು ಆರಾಮಾಗಿ ಮಕ್ಕಳ ಜೊತೆ ಖುಷಿಯಾಗಿ ಅಪ್ಪ ಮಕ್ಕಳು ವಿಶ್ ಮಾಡ್ಕೊಂಡಿದ್ದೆ ಇಬ್ಬರೂ. ಸೊ ಉಲ್ಲಾಸ್ಕೊಂತ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಚೀಕು ಇನ್ನೂ ಚಿಕ್ಕವನಲ್ವಾ, ಅವ್ನಿಗೇನು ಗೊತ್ತಾಗಲ್ಲ. ಉಲ್ಲಾಸ್ ಅಂತೂ ತುಂಬಾ ಇಷ್ಟಪಡ್ತಾನೆ ಅಂತಲೇ ಹೇಳ್ಬೋದು ಅವ್ರ ತಂದೆಗೆ. ಸೊ ಈಗ ಮಕ್ಕಳದೆಲ್ಲ ಆದಮೇಲೆ ಈಗ ನನ್ನ ಸರದಿ. ನೋಡಿ, ನಾವು ಯಾವತ್ತಿದ್ರು ಮಕ್ಕಳು ಬಂದಮೇಲೆಲ್ಲ ಎಂತಿ ಲಾಸ್ಟ್ ಅಲ್ವಾ. ಸೊ ಆ ರೀತಿ ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಹೇಳಿದೆ ಹಾಗೆ ವೀಡಿಯೋ ಮಾಡಬೇಕಿತ್ತಲ್ಲ ನಾನು. ಸೊ ಮೊದಲಿಗೆ ಮಕ್ಳಿಗೆ ತಿನ್ನಿಸ್ಲಿ ಅಂತ. ಚೀಕು ಖುಷಿ ಅಂತೂ ಖುಷಿಯೋ ಖುಷಿ. ಸೊ ಅಲ್ಲಿರೋ ರೋಸೇ ತೆಗೆದುಕೊಟ್ಬಿಟ್ಟು ನಿಮಗೋಸ್ಕರ ಈ ರೋಸ್ ತೊಗೊಳ್ಳಿ ಅಂತ ಕೊಡ್ತಾಯಿದ್ದೆ. ಅದಕ್ಕೆ ಅವರು ಥ್ಯಾಂಕ್ ಯು ಅಂತ ಹೇಳ್ತಾಯಿದ್ರು. ಪಾಪ ಅವ್ರಿಗಿದೆಲ್ಲ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರ ಕೇಕ್ ಕಟ್ಟಿಂಗ್ ಆಗಲಿ ಸೆಲೆಬ್ರೇಷನ್ ಆಗಲಿ ಅವೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಏನೋ ನಮ್ಮ ಬಲವಂತಕ್ಕೆ ಅಥವಾ ಮಕ್ಕಳು ಖುಷಿಗೋಸ್ಕರ ಅವರು ಕೇಕ್ ಕಟ್ ಮಾಡೋದು ಅಂತಲೇ ಹೇಳ್ಬೋದು. ಸೊ ಹಾಗೆ ಎಲ್ಲರೂ ಸಹ ಬರ್ತಡೇಗೆ ವಿಶ್ ಮಾಡಿ ನಮ್ಮ ಮನೆಯವರಿಗೆ. ಸೊ ಅವ್ರ ಹೆಸರು ರಾಘು ಅಂತ. ಪ್ರತಿಯೊಬ್ಬರೂ ಸಹ ವಿಶ್ ಮಾಡ್ಬೋದು. ಸೊ ಇದು ನಾನು ಅವ್ರಿಗೋಸ್ಕರ ಕೊಡ್ತಾ ಇರೋಂತಹ ಗಿಫ್ಟು. ಸುಮ್ಮನೆ ಸಿಂಪಲಾಗಿ ಗಣೇಶ ಕೊಡ್ತಾ ಇದ್ದೀನಿ. ಅವ್ರು ಮಾಡುವಂತಹ ಕೆಲಸ ಎಲ್ಲ ನಿರ್ವಿಘ್ನವಾಗಿ ನಡೀಲಿ, ಅವರ ಒಂದು ಕಬೋರ್ಡಲ್ಲಿ ಈ ಒಂದು ಗಣೇಶನ ಇಟ್ಕೊಂಡು ಪೂಜೆ ಮಾಡಲಿ ಅನ್ನೋ ಕಾರಣಕ್ಕೆ ಕೊಡ್ತಾಯಿದ್ದೀನಿ. ಸೊ ಯಾವಾಗಲೂ ಸಹ ನಾವು ಪರ್ಫ್ಯೂಮು ಅದು ಇದು ಕೊಡ್ತಾಯಿದ್ವಿ. ಈ ಒಂದು ಸತಿ ಡಿಫ್ರೆಂಟಾಗಿ ಕೊಡೋಣ, ಜನರಿಗೆ ಕೆಟ್ಟ ಕಣ್ಗಳು ಹೋಗಲಿ, ಹಾಗೆ ನಾವು ಮಾಡೋವಂಥ ಕೆಲಸ ಏನೇ ಇರಲಿ ಅದು ನಿರ್ವಿಘ್ನವಾಗಿ ನಡೀಲಿ ಅಂತ ಈ ಒಂದು ಗಿಫ್ಟ್ ಅವ್ರಿಗೋಸ್ಕರ. ಸೊ ಇದಾಗಿತ್ತು ಛೋಟಾ ಲಾಗ್, ನಮ್ಮ ಮನೆಯವರ ಬರ್ತ್ಡೇ ಲಾಗ್ ಆಗಿತ್ತು. ಸೊ ಎಲ್ಲರೂ ನೀವು ಸಹ ವಿಶ್ ಮಾಡಿ ಖುಷಿಯಾಗಿ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.